ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಇಲ್ಲಿ ಚಿಕ್ಕಬಾಗೇವಾಡಿ ಗ್ರಾಮೀಣ ರಸ್ತೆ ರೀ ಇದು. ಟೋಲ್ ನಾಕ ತಪ್ಪಿಸೋ ಸಂಬಂಧ ಸಾಕಷ್ಟು ಭಾರಿ ಗಾತ್ರದ ವಾಹನಗಳು ಏನು ಮಾಡಾಕತ್ತಾವ ಅಂದ್ರೆ ಈ ಗ್ರಾಮೀಣ ರಸ್ತೆ ಮ್ಯಾಗ ಓಡಾಡಕತ್ತಾವ್ರಿ. ಈ ಸದ್ಯದ ರಸ್ತೆಯಾಗಿ ಈ ಕೇವಲ 2 ತಿಂಗಳಾಗೈತಿ, ಹೊಸ ರಸ್ತೆನ ಕಿತ್ತು ಹೊಂಟೈತಿ. ಏನಾಗಿದೆ ಅಂತಂದ್ರೆ ಅಧಿಕಾರಿಗಳು ಈ ಕಡೆ ಯಾರೂ ನೋಡಾಕತ್ತಿಲ್ಲ. ಯಾಕಂದ್ರೆ ಭಾರಿ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಆದ್ರೆ ಭಾರಿ ಗಾತ್ರದ ವಾಹನಗಳು ಓಡಾಡಲಿ. ಇದು ರೈತರ ಸಂಬಂಧ ಮಾಡಿದಂಥ ರೋಡ್ ಐತ್ರಿ ಇದು. ಅದಕ್ಕೆ ಏನಂತಂದ್ರೆ ಈ ಅಧಿಕಾರಿಗಳು ಈ ಕಡೆ ಯಾರೂ ಬರೋದಿಲ್ಲ. ಅಧಿಕಾರಿಗಳಿಗೆ ಏನು ಅನಿಸಪ್ಪ ಅಂದ್ರೆ ಬಹುಶಃ ಕಣ್ಣು ಮುಚ್ಚೊಂದು ಕುಣಿತಾರಪ್ಪ ಅನ್ನೋಂಗೆ ಅನಿಸದ ನಮಗಂತೂ. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ರೈತರು ಚಕಡಿ ಹೊಡ್ಕೊಂಡು ಹೋಗ್ತಾರೋ, ಬೈಕ್ ಮ್ಯಾಗ ಹೋಗ್ತಾರೋ, ಮೇವು ತರಕದು ಹೊಲಕ್ಕದು ಹೋಗ್ತಾರೋ. ಅದಕ್ಕಾಗಿ ಸಾಕಷ್ಟು ಅಪಘಾತಗಳಾದರೂ ಸಹಿತ ಈ ಟಿಪ್ಪರ್ ಏನು ಮಾಲೀಕರದಾರು ರೊಕ್ಕ ಕೊಡ್ಬೋದ್ರಿ ಅವ್ರು. ಯಾಕಂದ್ರೆ ಒಂದು ಜೀವ ಹೋತಪ್ಪ ಅಂದ್ರೆ ಜೀವ ತಂದು ಕೊಡೋಕೆ ಆಗೋದಿಲ್ಲ. ಅದಕ್ಕಾಗಿ ಇವ್ರು ಏನು ಮಾಡ್ತಾರೆ ಅಂದ್ರೆ ಈ ರೂಲ್ಸ್ ಏನೈತಿ, ಏನು ಈ ಟಿಪ್ಪರ್ ಎಷ್ಟು ಟನ್ನೇಜ್ ಹಾಕ್ಬೇಕು ಅಷ್ಟು ಟನ್ನೇಜ್ ಇವ್ರು ಮಾಲ್ ಹಾಕಬೇಕು, ಅದಕ್ಕಿಂತ ಹೆಚ್ಚಿಂದ ಹಾಕೊಂಡು ಹೋಗ್ತಾರ್ರಿ. ಮತ್ತು ಮ್ಯಾಗ ಏನು ಮಾಡ್ತಾರಂತಂದ್ರೆ ಹಸಿರು ಅರಿವಿ, ಗ್ರೀನ್ ಅರಿವಿ ಕಟ್ಬೇಕಂತ ಕಂಪಲ್ಸರಿ ರೂಲ್ಸ್ ಇದೆ ರೀ. ಅದನ್ನ ಸಂಬಂಧ ಇವ್ರು ಕಟ್ಟೋದಿಲ್ಲ. ಹಿಂಗಾಗಿ ಏನಾಗಿದೆ ಅಂದರೆ ವಾಹನ ಸವಾರರಿಗಾತು ನಮ್ಮ ರೈತರಿಗಾತು ಸಾಕಷ್ಟು ತೊಂದರೆ ಆಗತೈತಿ. ಜೀವಕ್ಕೆ ಸಂಬಂಧ ಕೂತು ಬರ್ತಕ್ಕಂಥ ಒಂದು ಸಮಯ ಈ ರಸ್ತೆಯಿಂದ ಆಗತೈತಿ. ಅದಕ್ಕಾಗಿ ಮತ್ತು ಸಾಲಿ ಹುಡುಗರು ಹೋಗ್ಬೇಕಂದ್ರೆ ಈ ಡ್ರೈವರ್ಗಳು ಸುಮ್ಮನೆ ಹೋಗಲ್ರಿ. ಅವ್ರು ಹಾರ್ನಾರ ಹೊಡಿತಾರೋ, ಒಬ್ರನ್ನ ಹಾಸ್ಕೊಂಡವ್ರು ಹೋಗ್ತಾರೆ, ಏನಾರು ಮಾಡೋ ಒಂದು ಕೆಲಸ ಆಗತೈತ್ರಿ ಇಲ್ಲಿ. ಅದಕ್ಕಾಗಿ ಅಧಿಕಾರಿಗಳಾಯ್ತು ಜನಪ್ರತಿನಿಧಿಗಳು ಏನಿದೆ ರೀ ಸಾಕಷ್ಟು ವರ್ಷಗಳಿಂದ ಇದು ಸಮಸ್ಯೆನೇ ಬಗೆಹರಿವಾತ್ರಿ. ಅದಕ್ಕಾಗಿ ನಾವು ಎಲ್ಲ ರೈತರೆಲ್ಲ ಕುಡ್ಕೊಂಡು ರಸ್ತೆ ತಡೆಯೂ ಮಾಡಿದ್ವು, ಹೋರಾಟನೂ ಮಾಡಿದ್ವು, ಏನು ಮಾಡ್ರೂ ಕ್ಯಾರಿ ಆನ್ ಆಗತ್ತಲ್ಲ. ಅದಕ್ಕಾಗಿ ಸಂಬಂಧಿಸಿದಂಥ ಅಧಿಕಾರಿಗಳಾತ್ರಿ, ಜನಪ್ರತಿನಿಧಿಗಳು ಈ ಗ್ರಾಮೀಣ ರಸ್ತೆಗೆ ಸಂಬಂಧಿಸಿದಂಥ ಯಾರದಿರಿ ಎಲ್ಲ ಸಮಸ್ಯೆ ಆಗತೈತೆ. ಅದಕ್ಕಾಗಿ ಸಮಸ್ಯೆಗೆ ಎಲ್ಲ ಪರಿಹಾರ ಕೊಡ್ಕೋಬೇಕು, ಇದಕ್ಕೆ ಪರಿಹಾರ ಇದು ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ರೀ. ಇದು ಟಿಪ್ಪರ್ ಓಡಾಡತ್ತಾವ ಅಂತ ಹೇಳಿದ್ರಲ್ಲ, ಇದು ಈ ತಾಲೂಕದವರು ಅಷ್ಟನ್ನು ಅದು ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲಾ, ಬೇರೆ ರಾಜ್ಯದ ಸರ್ ಹೆಂಗಿದೆ ಅಂದ್ರೆ ರೀ ಸುತ್ತಮುತ್ತ ಏನು ನಮ್ಮ ಬೆಳಗಾವಿ ಜಿಲ್ಲಾದು ಆತ್ರಿ, ಧಾರವಾಡ ಜಿಲ್ಲಾ ಆತ್ರಿ, ಎಲ್ಲ ತಾಲೂಕುಗಳಿಂದ ಸುಮಾರು ವಾಹನಗಳೆಲ್ಲ ಹಿಂಗೆ ಹೋಗ್ತಾವ್ರಿ. ಅಲ್ಲಿ ಟೋಲ್ ಏನು ಮಾಡ್ತಾರಂದ್ರೆ ತಪ್ಪಿಸ್ಕರ ಎಲ್ಲ ಭಾರಿ ಗಾತ್ರದ ವಾಹನಗಳೆಲ್ಲ ಹಿಂಗೆ ಹೋಗ್ತಾವ್ರಿ. ಒಂದು ದಿವ್ಸ ನಾವು ಒಬ್ಬರನ್ನ ತಡಿಬೋದು, ಹೇಳ್ಬೋದು ರೀ. ದಿನಂಪ್ರತಿ ಆ ಕೆಲಸ ನಾವು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ ರೀ. ಯಾಕಂದ್ರೆ ರೈತರು ಅಂತಂದ್ರೆ ನಾವು ಹೊಲಕ್ಕೆ ಹೋಗ್ಕೋ ಕೆಲಸ ಮಾಡ್ತೇವೆ, ದಿನಂಪ್ರತಿ ಅದನ್ನ ಕೆಲಸ ಮಾಡೋಕೆ ನಮಗಾಗಲ್ಲ ರೀ. ಅದಕ್ಕಾಗಿ ಇವ್ರು ಏನು ಮಾಡ್ಬೇಕಂದ್ರೆ ಅಧಿಕಾರಿಗಳು ಇಲ್ಲಿ ಏನು ಭಾರಿ ಗಾತ್ರದ ವಾಹನಗಳು ಓಡಾಡಕತ್ತಾವು ಅಂಥ ವಾಹನಗಳಿಗೆ ಇವರು ನಿರ್ಬಂಧ ಇರಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ರೀ. ಮತ್ತು ಅಧಿಕಾರಿಗಳನ್ನ ಏನಾದರೂ ಭೇಟಿ ಮಾಡಿದ್ದೀರಿ? ಅವ್ರು ಏನಾದರೂ ಸರ್ ಹೆಂಗಾಗಿದೆ ಅಂದ್ರೆ ಅಧಿಕಾರಿಗಳು ಬಂದು ನಿಂದಿರ್ತಾರೆ ಇಲ್ರಿ. ಬಂದು ನಿಂತು 1 ದಿವಸ 2 ದಿವಸ ನಿಂತಕಾರ ಇಲ್ಲಿ ಹೋಗಿ ಬಿಡ್ತಾರೆ. ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹೆಂಗಾಗಿದಾರಪ್ಪ ಅಂತಂದ್ರೆ ಇದ್ದೂ ಇಲ್ಲದಂಗೆ ಆ ರೀತಿ ಪರಿಸ್ಥಿತಿ ಆಗೈತೆ ರೀ. ಮತ್ತು RTO ಅಧಿಕಾರಿಗಳಾಯ್ತು, ಪೊಲೀಸ್ ಇಲಾಖೆ ಅವ್ರು ನಿಂದಿರ್ತಾರೆ ರೀ. ಅವ್ರು ನಿಂತಾಗ ಏನಾಗತ್ತೆ ಮೆಸೇಜ್ ಹೋಗಿಬಿಡತ್ತೆ ರೀ ಎಲ್ಲ ಟಿಪ್ಪರ್ ಮಾಲಕರಿಗೆ, ಈ ರೊಟೇಷನ್ದಾಗ RTO ನಿಂತಾರು ಹೋಗಕ್ಕೆ ಹೋಗ್ಬೇಡ್ರಿ, ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಎಲ್ಲ ಡ್ರೈವರ್ಗಳಿಗೆ ನಾವು ಭಾಳ ವಿನಂತಿ ಮಾಡ್ಕೊಂಡು ಸಾವಕಾಶ ಹೋಗ್ರಪ್ಪ, ಅರ್ನ ಹೊಡಿಬೇಡ್ರಿ, ನಮ್ಮ ರೈತರಾತು ವಯಸ್ಸಾದವ್ರಿಗೆ ಎಲ್ಲ ತೊಂದರೆ ಆಗದಂತ ಹೇಳ್ರಿ. ಎಷ್ಟು ಹೇಳ್ರಿ ಕೇಳಂಗಿಲ್ಲ ರೀ. ಈಗ ಮಕ್ಕಳಿಗೆ ಮಹಿಳೆಯರಿಗೆ ತೊಂದರೆ ಆಗ್ತೈತಿ ಅಂತ ಹೇಳಿದ್ರೆ ಹಿರಿಯ ನಾಗರಿಕರಿಗೆ ಇದು ಕೃಷಿ ಆಧಾರಿತ ಗ್ರಾಮ, ಇಲ್ಲಿ ಕೃಷಿ ಚಟುವಟಿಕೆ ತುಂಬ ಆಗ್ತೈತಿ. ಈ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರತೈತ್ರಿ ಇಲ್ಲಿ? ಈಗ ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ ಇದಕ್ಕಿಂತ ಮೊದಲು ರೋಡ್ ಹಾಕಂತ ಮೊದಲು ರೀ ಎಲ್ಲ ಬೆಳೆಗಳೇ ಎಲ್ಲ ಸಂಪೂರ್ಣವಾಗಿ ನಾಶ ಆತ್ರಿ. ಎಲ್ಲ ಧೂಳುಗಳು ಕುಂತ್ಕೊಂಡು ದನಪಾನ ತಿನ್ನಾಕ ಬರದಂಥ ಪರಿಸ್ಥಿತಿ ಆತ್ರಿ. ಈಗ ರಸ್ತೆ ಒಳ್ಳೆಯ ರಸ್ತೆ ಆಗೈತ್ರಿ. ರಸ್ತೆ ಆದ್ರೆ ನೋಡ್ರಲ್ಲ ಈಗ ಸದ್ಯ ಈಗ ಮಾಡಿ 2-3 ತಿಂಗಳಾಗೆಲ್ಲ ರೋಡ್ ಕೆಡಾಕತ್ತೈತೆ ರೀ. ಇದರಿಂದ ಇಲ್ಲಿ ಇರ್ತಕ್ಕಂಥ ಶಾಲಾ ವಿದ್ಯಾರ್ಥಿಗಳಿಗೆ ಆತ್ರಿ, ರೈತರಿಗಾತು, ದನಕರುಗಳಿಗಂತೂ ಭಾಳ ತೊಂದರೆ ಆಗತೈತಿ. ಯಾವ ಡ್ರೈವರ್ಗಳಾತು ಭಾರಿ ಗಾತ್ರದ ವಾಹನಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾವ್ರಿ, ಬೇರೆ ರಾಜ್ಯದ್ದು ಬರ್ತಾವ್ರಿ, MP, ಮಹಾರಾಷ್ಟ್ರ ಅವು ಸಮೇತ ಬರ್ತಾವೆ. ಲೋಕಲ್ ಇಲ್ಲಿ ಟಿಪ್ಪರ್ ಇರ್ತಕ್ಕಂಥ ಟಿಪ್ಪರ್ಗಳು ಬರ್ತಾವ್ರಿ ಎಲ್ಲರಿಗೆ. ಹೇಳ್ರಿ ಜ. ಈಗ ಇಡೀ ಇಲ್ಲಿ ನಮ್ಮ ಚಿಕ್ಕಬಾಗೇವಾಡಿಯಿಂದ MK ಹುಬ್ಬಳ್ಳಿ ಸಿಮಿ ಮಠ ಸುಮಾರು ಒಂದು 100-150 ಮನೆ ಅದಾವ್ರಿ. 150 ಮನೆ ಒಳಗೆ ವಯಸ್ಸಾದ ಮುದುಕಿಯರು ಅದಾವ. ವಯಸ್ಸಾದ ಮುದುಕಿಯರು ಅವ್ರು ಹಾರು ನೋಡಿದ ಬಳಿಕ ಅವ್ರಿಗೆ ಎದಿಗೆ ಹಾರ್ಟ್ ಆಗುವಂಥ ಪರಿಸ್ಥಿತಿಯಲ್ಲಿ ಒಂದು ಮೊನ್ನೆ ಒಂದು ಪ್ರಾಬ್ಲಮ್ ಇಲ್ಲಾಗೈತೆ ರೀ. ಮತ್ತು ಈಗಾಗಲೇ ಒಂದು ಹುಡುಗ ಮೃತಪಟ್ಟೈತೆ ರೀ. ಆ ವಯಸ್ಸಿದ್ದ 21 ವರ್ಷದ ಹುಡುಗ, ಜೈನರ ಹುಡುಗ ಮೃತಪಟ್ಟರು. ಅದು ಟಿಪ್ಪರ್ ಅವರಿಂದ ಹಾವಳಿಂದನೇ ಟಿಪ್ಪರನ್ನೇ ಸಿಕ್ಕೈತಿ ರೀ. ಅದು ಆ ಅಂತರ ಈಗ ನಮ್ಮ ರೈತರು ಅದಾರ ರೀ. ನಮ್ಮ ರೈತರು ಇಲ್ಲಿ ಹೋಗ್ಬೇಕಾದ್ರೆ ಹಂಚ್ಕೊಂತ ಹೋಗೋದಾಗ ಆಗ್ತೈತಿ ರೀ ಜೀವನ. ಅವಕ್ಕೆ ಮೇವು ತರಬೇಕಾದ್ರೆ, ಹೊಲಕ್ಕೆ ಹೋಗ್ಬೇಕಾದ್ರೆ ಮೇವು ತರಬೇಕಾದ್ರೆ ಈ ಧೂಳ ಆಯಿಲ್ಲ ಎಲ್ಲ ಕೂಡಿ ಎಮ್ಮೆಗಳು ಮೇವು ತಿನ್ನೋದು, ಅವಕ್ಕೆ ಹಾರ್ಟ್ ಅಟ್ಯಾಕ್ ಆಗತ್ತವ್ರಿ. ಈಗಾಗಲೇ ಇಲ್ಲಿ ಒಂದು ಹಾರ್ಟ್ ಆಗೈತಿ. ಈಗ ನಿನ್ನೆಲ್ಲ ಮೊನ್ನೆ ಒಂದು ಐತಿ ಹಾರ್ಟ್ ಆಗೈತಿ ರೀ. ಇದ್ರ ಬಗ್ಗೆ ಎಷ್ಟು ನಾವು ಒಂದು ವೇಳೆ ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟರು ಅವ್ರು ಏನು ಕೇರ್ ಮಾಡೋದಿಲ್ಲ ರೀ.
ಯಾರು ಕೇಳಿ ಮಾಡಿಲ್ಲ ರೀ. ಅದ್ರ ಸಂಬಂಧ ಈಗ ಎಲ್ಲ ಸದಸ್ಯರಿಗೆ ಇದು ಎಲ್ಲ ತಿಳುವಳಿಕೆ ಹೇಳಿದ್ರು ರೀ, ಯಾರು ಅದಕ್ಕೆ ಇದನ್ನು ಮನ್ನೆನೇ ಕೊಟ್ಟಿಲ್ಲ ರೀ. ಇದು ಮನ್ನೆನೇ ಕೊಟ್ಟಿಲ್ಲ ಹ್ಞೂ ಅಂತಾರೆ ರೀ. ಎಲ್ಲರೂ ತಮ್ಮ ತಮ್ಮ ಕೆಲಸ ತಮ್ಮ ಇದನ್ನು ಮಾಡ್ಕೊತ ಹೋಗ್ತಾರೆ. ಅಧಿಕಾರಿಗಳೂ ಬರ್ತಾರೆ ರೀ, ಬಂದು ಒಂದು ತಾಸು ಹೋಗ್ತೀರಿ. ಅವ್ರಿಗೆ ಏನು ಬರ್ತೈತೆ ಅವ್ರಿಗೆ ಗೊತ್ತಿರೋದು, ಅವ್ರಿಗೆ ಏನು ಇರ್ತೈತಿ ಆಂಬಲ್ರಿ. ಅಧಿಕಾರಿಗಳಿಗೆ ಅಥವಾ ಏನೈತೆ ಅವ್ರಿಗೆ ಗೊತ್ತಿರೋದ, ಯಾಕೆ ಬಿಡ್ತಾರೋ ಏನು ಬಿಡ್ತಾರೋ ಅವ್ರಿಗೆ ಗೊತ್ತು, ಟಿಫರ್ದವ್ರಿಗೆ ಗೊತ್ತಿರೋದ. ದಯವಿಟ್ಟು ಇದನ್ನು ನಮ್ಮ ನಿಯಂತ್ರಣ ಮಾಡ್ಯಾರ. ನಮ್ಮ ಮಕ್ಕಳು ಸಂತಾನ ಮಕ್ಳು ಅದಾವ್ರಿ, ಇಲ್ಲಾಂದ್ರೆ ಒಂದು 100 ಮಕ್ಳು ಅದಾವ್ರಿ. ಇಲ್ಲರಿ ದಿನ ಸಾಲಿ ಹೋಗೋದು ಬರೋದು ಮಾಡಿದ 6 ವರ್ಷದ್ದು ಅದಾವ್ರಿ. 6 ವರ್ಷದ್ದು ಹೊರಗೆ ಬರೋಕೆ ಅನಿಸ್ತಾವ್ರಿ. ಅದ್ರ ಬಳಿಕ ಲೋಡ್ ಗಾಡಿಗಳು ಏನದಾವ ದಯವಿಟ್ಟು DC ಅವ್ರ ಮೂಲಕ ನಾವು ಕೊಡಬೇಕನ್ನುವಂಥ ಒಂದು ಮನವಿನೂ ಐತಿ ರೀ. ಆ DC ಅವರು ಇದನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನೆನಪು ಮಾಡ್ಕೊಂಡು ನಾವು ಸೋಮು ಕುರುಬರ್ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಚಿಕ್ಕಬೇಗುಡಿ ಮಾಜಿ ಅಂತ ಏನು ಬಿಡೋದು ಗ್ರಾಮ ಪಂಚಾಯತ್ ಸದಸ್ಯರು ಚಿಕ್ಕಬೇಗುಡಿ. ಈ ರೋಡಿಂದ ಸರ ನೋಡ್ರಿ, ಮೊದಲ ಗ್ರಾಮೀಣ ರಸ್ತೆ ಸರ್ ಅದ. ಗ್ರಾಮೀಣ ರಸ್ತೆ ಆಗ್ಬೇಕಾದ್ರೆ ರೈತರು ಮುಂಗಾರು ಹಂಗಾಮ ಸ್ಟಾರ್ಟ್ ಆಗಿದೆ. ಆ ರೈತರು ಎತ್ತುಗಳು ದನಗಳು ಈ ರಸ್ತೆ ಮೇಲೆ ಅಡ್ಡಾಡ್ತಾವ್ರೆ. ಅಡ್ಡಾಡಕಂದ್ರೆ ಇಲ್ಲಿ ಪುಣೆ ಮತ್ತು ಬೆಂಗಳೂರು, ಇದು ಪುಣೆ ಮತ್ತು ಮುಂಬೈದಿಂದ ಭಾರಿ ಗಾತ್ರದ ವಾಹನಗಳು ಹಿರೇಬೇಗಡಿ ಟೋಲ್ ನಾಕ ತಿಬ್ಬಿಸಿ ಈ ರಸ್ತೆ ಮೂಲಕ ಸಂಚರಿಸತಾವು. ಇದ್ರ ಬಗ್ಗೆ ಟೋಲ್ ನಾಕಾದವರು ಸ್ವಲ್ಪ ಗಮನ ಹರಿಸ್ಕಾರ, ಗಾಡಿ ದುಪ್ಪಣೆಯನ್ನು ಗಾಡಿ ಹೌಳಿಯನ್ನು ಕಡಿಮೆ ಮಾಡ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾನೆ ಮನೆಯದ್ದು. ಆಮೇಲೆ ಎರಡನೇದ್ದು ಆಗ್ಬೇಕು, ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಆಗ್ಬೇಕು ನಾವು ಸದಸ್ಯರೆಲ್ಲ ಕೂಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಭಾಳ ಸಲ ಇದಕ್ಕೆ ನಾವು ರೋಡ್ ಬ್ರೇಕ್ ಹಾಕ್ಬೇಕಂತಕಾರ ಇದಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ ರೀ. 3-4 ಸಲ ಅರ್ಜಿಯನ್ನು ಕೊಟ್ಟಿದ್ದೆವು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗನೆ ಇದಕ್ಕೆ ಸ್ಪಂದನೆ ಕೊಟ್ಟು ಇದಕ್ಕೆ ರೋಡ್ ಬ್ರೇಕ್ಗಳನ್ನು ಮಾಡಿ ಈ ನಮ್ಮ ಚಿಕ್ಕಬೇಗುಡಿ ಗ್ರಾಮದ ಜನತೆಗೆ ನ್ಯಾಯವನ್ನು ಒದಗಿಸ್ಬೇಕಂತ ಅಧಿಕಾರಿಗಳ ಹತ್ರ ನಾನು ಕೇಳ್ಕೊತೇನೆ ರೀ. ಗ್ರಾಮ ಪಂಚಾಯತ್ ವತಿಯಿಂದ ಏನೇನು ಕ್ರಮ ಕೈಗೊಂಡಿದ್ದೇವೆ ಸರ? ಇದು ಅಲ್ಲ ಸರ, ನಾವು ಗ್ರಾಮ ಪಂಚಾಯತಿಯಿಂದ ಅರ್ಜಿ ಕೊಟ್ಟಿದ್ದೇವೆ ಸರ್ ಅದಕ್ಕೆ ರೋಡ್ ಬ್ರೇಕ್ ಹಾಕಾಕ್ರಿ. ಈ ರಸ್ತೆಗೆ ಇದು ಗಾಡಿಗಳು ದುಪ್ಪಣಿಯನ್ನು ನೋಡಿ ರೈತರಿಗೆ ಇಲ್ಲಿ ಅಂತ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದಕ್ಕೆ 3-4 ಸಾರಿ ಸರ ಇದಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ ಸರ್ ನಾವು ರೋಡ್ ಬ್ರೇಕ್ ಮಾಡ್ಬೇಕಂತೇಳಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ತತ್ಕ್ಷಣ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟು ರೋಡ್ ಬ್ರೇಕನ್ನು ಮಾಡಿ ಇಲ್ಲಿ ಜನತೆಗೆ ಒಂದು ಸುಸರ್ಜಿತವಾಗಿ ಬದುಕಲು ಒಂದು ಅವಕಾಶ ಮಾಡಿಕೊಡ್ಬೇಕಂತ ಅಧಿಕಾರಿಗಳ ಹತ್ರ ಕೇಳ್ಕೊತಾನೆ ಸರ್. ಮತ್ತು ಇಲ್ಲಿ ಟೋಲ್ ತಪ್ಪಿಸೋ ಸಲುವಾಗಿ ಬೇರೆ ಬೇರೆ ವಾಹನಗಳು ಓಡಾಡ್ತಾವ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬರತ್ತೆ ನೋಡ್ರಿ ಗಾಡಿ ಜಸ್ಟ್ ಪಾಸ್ ಆಯ್ತು ನೋಡ್ರಿ ಗಾಡಿ ಸರ. ಪುಣೆ ಮತ್ತು ಮುಂಬೈದಿಂದ ಬರ್ತಾವೆ ಸರ್, ಇಲ್ಲಿ ಭಾರಿ ಗಾತ್ರದ ವಾಹನಗಳು ಬರ್ತಾವೆ ಸರ. ಅದಕ್ಕೆ ಅವರು ಬರೋದ್ರಿಂದ ಈಗ ಮುಂಗಾರು ಹಂಗಾಮ ಸ್ಟಾರ್ಟ್ ಆಗಿದೆ ಸರ. ರೈತರಿಗೆ ಹೋಗಕ್ಕೆ ಬರೋಕ್ಕೆ ತೊಂದರೆ ಆಗ್ತಾ ಇದೆ. ಆದ ಕಾರಣಕ್ಕಾಗಿ ಇಲ್ಲಿ ಟೋಲ್ ನಾಕಾದವ್ರದ್ದು ಗಮನ ಹರಿಸಿ ಈ ಗಾಡಿಗಳನ್ನು ಬಂದ್ ಮಾಡಿ ನಿರ್ಬಂಧ ಮಾಡಿ ಈ ಪುಣೆ ಮತ್ತು ಮುಂಬೈದಿಂದ ಬರ್ತಕ್ಕಂಥ ವಾಹನಗಳನ್ನು ತಡೆಗಟ್ಟಿ ಇದಕ್ಕೆ ಟೋಲ್ ನಾಕಾದವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಾರ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾನೆ ಸರ್. ಮತ್ತು ನೀವು ಇಷ್ಟೆಲ್ಲ ಮನವಿ ಮಾಡಿದ್ರು ಅಧಿಕಾರಿಗಳ ಗಮನಕ್ಕೆ ತಂದು ಟೋಲ್ ನಾಕಾದವರು ಇಲ್ಲಿ ಅನಧಿಕೃತವಾಗಿ ಓಡಾಡುವಂಥ ಸಂಚಾರ ಮಾಡುವಂಥ ಗಾಡಿಗಳನ್ನ ಯಾಕೆ ನಿಯಂತ್ರಣ ಮಾಡಕ್ಕೆ ಅಲ್ಲ ಸರ್, ಮಾಡ್ಬೇಕು ಸರ್. ಅವ್ರು ಮಾಡಿದ್ರು ಸರ್, ಮೊದಲು ಮಾಡಿದ್ರು ರೀ. ಆಮೇಲೆ ಮತ್ತೆ ಅದನ್ನ ಬಿಟ್ಟಾರು ಬೇಡ ಅಂದ್ರೆ ಗೇಟ್ ಮಾಡಿದ್ರು ಸರ್. ಇಲ್ಲಿ MK ಬಳಿಗೆ ಹತ್ರ ರೀ ಗೇಟ್ ಮಾಡಿದ್ರು ರೀ. ಗೇಟ್ ಮಾಡಿದ್ರು ಇಲ್ಲಿ ಏನು ಪುಣೆ ಮತ್ತು ಮುಂಬೈದಿಂದ ಬರ್ತಾವ ಅಂತ ಹೇಳಿ ಸರ್ ದೊಡ್ಡ ವಾಹನಗಳು ರೀ. ಅವಕ್ಕೆ ಒಂದು ಸರಿಯಾದ ಕ್ರಮ ಕೊಂಡು ಟೋಲ್ ನಾಕಾದವ್ರು ಇದಕ್ಕೆ ಒಂದು ಇದನ್ನು ಮಾಡ್ಕೋಬೇಕಂತ ನಾ ಹೇಳ್ತಾನೆ ಸರ್. ಟೋಲ್ ನಾಕಾದವ್ರು ಇದಕ್ಕೆ ಇದನ್ನು ತತ್ಕ್ಷಣ ಸ್ಪಂದಿಸ್ಬೇಕು ಸರ್. ಅವ್ರು ಸ್ಪಂದಿಸಲ್ಲ ಸರ್. ಟೋಲ್ ನಾಕಾದವರು ಅಂತ ಅನಿಸ್ತೈತಿ. ಅಲ್ಲ ಸರ್, ಅವ್ರು ಟೋಲ್ ನಾಕ ಮತ್ತು ಟೋಲ್ ನಾಕಕ್ಕೆ ಫೀ ತುಂಬುದಕ್ಕೆ ರೊಕ್ಕ ತುಂಬುದಕ್ಕೆ ತಪ್ಪಿಸಿಲ್ ಬರೋದ ಸರ್. ತಪ್ಪಿಸಿಲ್ ಬರತ್ತೆ ಅವ್ರನ್ನ ನಿಯಂತ್ರಣ ಮಾಡ್ಬೇಕು. ನಿಯಂತ್ರಣ ಮಾಡ್ರಿ ಅಂತ ನೀವು ಅವ್ರಿಗೆ ಮನವಿ ಮಾಡಕತ್ತೀರಿ. ಹ್ಞೂ ಸರ್. ಆದ್ರೂ ಸ್ಪಂದಿಸಕತ್ತಿಲ್ಲ ಅಂತ. ಹಾಂ ರೀ. ಯಾವ ಕಾರಣಕ್ಕೆ ಸ್ಪಂದಿಸಕತ್ತಿಲ್ಲ? ಅಲ್ಲ ಸರ್, ಅದನ್ನ ಏನು ಅವ್ರನ್ನ ಕೇಳ್ಬೇಕಲ್ಲ, ಮತ್ತೆ ಯಾವ ಕಾರಣಕ್ಕೆ ಬಿಡತ್ತಾರ ಅನ್ನೋದನ್ನ ಅವ್ರನ್ನ ಕೇಳ್ಬೇಕು ಸರ್ ನಾವು ರೀ. ಏನಾದರೂ ನೀವು ಅನುಮಾನ ಐತೇನ್ರಿ ಯಾಕೆ ಸ್ಪಂದಿಸಕತ್ತಿಲ್ಲ? ಅನುಮಾನಕ್ಕಿಂತ ಏನು ಅನುಮಾನ ಇಲ್ಲ ಸರ್ ನಮಗೆ. ಏನ್ರಿ ರೈತರಿಗೆ ಹೋಗಕ್ಕೆ ಬರಕ್ಕೆ ತೊಂದರೆ ಆಗ ಸರ್. ಎತ್ತುಗಳ ದನಗಳು ಹೊಡ್ಕೊಂಡು ಹೋಗುದ್ರಿ. ಈಗ ಮುಂಗಾರು ಹಂಗಾಮ್ರಿ ಇನ್ನು 6ರಿಂದ 7-8 ತಿಂಗಳು ರೀ ಸರ್. ರೈತರ ಕೆಲಸ ಭಾಳ್ರಿ ಹೊಳಗೊಳಗ್ರಿ ಸರ್. ಅಲ್ಲಿಲ್ಲೇ ಅದಕ್ಕೆ ದೊಡ್ಡ ಗಾತ್ರದ ವಾಹನಗಳು ಬರಂಗಿಲ್ಲ ಅಂದ್ರೆ ದನಗಳು ಎತ್ತುಕೊಳ್ಳೋದು ಬೆದರತಾವ ಸರ. ಈ ನಗರಸಲ್ಲಿ ಎತ್ತುಗಳನ್ನ ಗಲೇಜ್ ಬನ್ನಿ ಕರ್ಕೊಂಡು ಹೋಗಿ ಬರೋದು ಸರ. ಅದಕ್ಕೆ ದೊಡ್ಡ ಗಾತ್ರದ ವಾಹನಗಳು ಟೋಲ್ ನಾಕ ತಪ್ಪಿಸಿ ಬರ್ತಕ್ಕಂಥ ವಾಹನಗಳನ್ನ ತಡೆಗಟ್ಟಬೇಕಂತ ನಮ್ದು ಒಂದು ಆಸೆ ಸರ. ಮಲಗಿಲ್ಲ ರೀ. ನಾವು ಹೊಲಕ್ಕೆ ದನಕರಕ್ಕೆ ಹೋಗೋದ್ನಾಗ ತೊಂದರೆ ಆಗತ್ತ ಗಾಡಿಗಳು ರೀ. ಮತ್ತು ಶಾಲಿ ಮಕ್ಳಿಗೆ ಅಂತಿ ಸೈಡಾಗ ಕೊಡ್ದ್ರು ರೀ. ಮುಂಗ ಬಹು ಅಂತ ಹೋಗ್ರಿ. ನಮಗೆ ಸಮಸ್ಯೆ ಭಾಳ ಆಗತ್ತೆ ರೋಡ್ ಮ್ಯಾಗ ರೀ ಇಲ್ಲಿ.
ಮತ್ತು ಈಗ ಮಕ್ಕಳಿಗೆಲ್ಲ ಯಾವ ರೀತಿ ತೊಂದರೆ ಆಗುತ್ತೆ ಸಣ್ಣ ಸಣ್ಣ ಸಾಲಿ ಮಕ್ಳಿಗೆ ಆಯ್ತು ಆಡೋ ಮಕ್ಳಿಗೆ ಆಯ್ತು ರೀ ನಮ್ಮ ದನಕರ ದಾಟು ಮುಂದೆ ಆತು ರೀ ಹಂಗೆ ಗಾಡಿಗಳು ಏಕ ಬರ್ತಾರೆ ತಾರ ಬರ್ರಿ ಭಾಳ ಸಮಸ್ಯೆ ಮಾಡತ್ತಾರ ರೀ ಮತ್ತು ಒಂದಿಟ್ಟು ಸೈಡ್ ತಗೋದಿಲ್ಲ ರೀ ಮ್ಯಾಗ ಬರ್ತಾರೆ ರೀ ಪಂಚಾಯತ್ವರಿಗೆಲ್ಲ ಇದ್ರ ಬಗ್ಗೆ ಹೇಳಿದ್ರ ಪಂಚಾಯತ್ರು ಹೇಳಿ ದಾದಿಲ್ರಿ ಅವ್ರಿಗೆ ಅವ್ರು ಒಳಗೆ ಕುಂದಿರ್ತಾರೆ ರೀ ನಾವು ಬಾಯ ಮಾಡಿ ನಿಂದ್ರದು ಹೊರಗೆ ರೀ ಇಲ್ಲಿ